ಸಹಕಾರ ರೇಡಿಯೋದಲ್ಲಿ ಈಗ ಆಲಿಸೋಣ ಕಾರ್ಯಕ್ರಮ ವಿಶೇಷ. ಕಾಗದದ ದಿನದ ಕುರಿತಾಗಿ ಮಾತನಾಡಲಿದ್ದಾರೆ ವಿದ್ಯಾದಾನ ಸಮಿತಿ ಬಾಲಕರ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ರಾಮಚಂದ್ರ ಮೋನೆ ಅವರು. ಶ್ರೋತೃಗಳೇ, ಪ್ರತಿ ವರ್ಷ ಆಗಸ್ಟ್ 1ರಂದು ಭಾರತದಲ್ಲಿ ಕಾಗದದ ದಿನಾಚರಣೆಯನ್ನಾಗಿ ಆಚರಿಸುತ್ತಾರೆ. ಅದರ ಕುರಿತು ಕೆಲವು ವಿಚಾರ ಹಾಗೂ ಮಾಹಿತಿಗಳನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಗತಿಸಿದ ಕಾಲದ ಯಾವುದೇ ಸಂದರ್ಭದಲ್ಲಿ ಸಂದೇಶ ರವಾನೆಯ ಮಾಧ್ಯಮ ಇದೇ ಕಾಗದ. ಹಾಗಾದರೆ ಕಾಗದ ಅಂದರೆ ಏನು? ಕಾಗದ ಒಂದು ಸಸ್ಯಜನ್ಯ ನಾರುಗಳನ್ನು ಹಾಗೂ ಕೆಲವು ರಾಸಾಯನಿಕಗಳನ್ನು ಸೇರಿಸಿ ತೆಳುವಾಗಿ ತಯಾರಿಸಬಹುದಾದ ಅಥವಾ ತಯಾರಿಸಿದ, ಮಡಚಬಹುದಾದ, ಸರಳವಾಗಿ ಆಕಾರ ಕೊಡಬಹುದಾದ ಬಿಳಿ ಅಥವಾ ಬಣ್ಣದ ವಸ್ತುವಾಗಿದೆ. ಕಾಗದವಿಲ್ಲದೆ ಜೀವನ ಅತ್ಯಂತ ದುರ್ಲಭ ಎನಿಸುವಂತಹ ಕಾಲವೂ ಒಂದಿತ್ತು. ಈಗ ಕಾಗದದ ಬದಲಾಗಿ ನಾವು ಹಲವಾರು ರೀತಿಯ ವಸ್ತುಗಳನ್ನು ಮಾನವ ಶಿಲಾಯುಗದಕ್ಕಿಂತಲೂ ಮೊದಲು, ಶಿಲಾಯುಗದ ನಂತರವೂ ಕೂಡ ಬಳಸುತ್ತಿದ್ದುದನ್ನು ನಾವು ಕಾಣಬಹುದು. ಕಾಗದದ ಬದಲಾಗಿ ಪ್ರಾಣಿಗಳ ಚರ್ಮ, ಮೂಳೆಗಳ ಮೇಲೆ ಹಾಗೂ ಬಿದಿರಿನಿಂದಾದ ಬಂಬುವಿನ ಮೇಲೆ ಬರೆಯುವುದನ್ನು ಮಾನವ ಶಿಲಾಯುಗದ ನಂತರ ರೂಢಿಸಿಕೊಂಡು ಬಂದಿದ್ದನು. ಆದರೆ 19ನೇ ಶತಮಾನದಿಂದೀಚೆಗೆ ಚೈನಾದಲ್ಲಿ, ಯುರೋಪ್ ರಾಷ್ಟ್ರಗಳಲ್ಲಿ ಮೊದಮೊದಲು ಪೆಪರಸ್ ಎಂಬ ಸಸ್ಯಜನ್ಯ ದಪ್ಪನಾದ ಪದರಿನ ಮೇಲೆ ಬರೆಯಲು ಪ್ರಾರಂಭಿಸಿದರು. ಆದ್ದರಿಂದ ಇಂದಿಗೂ ಕೂಡ ನಾವು ತಯಾರಿಸಿ ಬೆಳೆಸುವ ಕಾಗದವನ್ನು ಇಂಗ್ಲಿಷ್ನಲ್ಲಿ ಪೇಪರ್ ಎಂದು ಕರೆಯುತ್ತೇವೆ. ಈ ಪೇಪರ್ ಎಂಬ ಶಬ್ದ ಪೆಪೈರಸ್ ಎಂಬುದರಿಂದ ಹುಟ್ಟಿಕೊಂಡದ್ದಾಗಿದೆ. ಹಾಗಾದರೆ ಈ ಕಾಗದವನ್ನು ಸದ್ಯ ಯಾವ ರೀತಿಯಾಗಿ ತಯಾರಿಸ್ತಾರೆ? ಸ್ವಲ್ಪ ಗತಿಸಿದ ಕಾಲದಲ್ಲಿ ನಾವು ವಿಚಾರ ಮಾಡಿದರೆ, ಸದ್ಯ ವಿಶ್ವದಾದ್ಯಂತ ಹಲವಾರು ವಿಧದ ಕಾಗದಗಳು ಲಭ್ಯವಿದ್ದರೂ ಕೂಡ ಅವುಗಳಲ್ಲಿ ಮೊದಲು ಸಿಂಹಪಾಲು ಕಾಗದವನ್ನು ವಿವಿಧ ಗಿಡಗಳ ಸೆಲ್ಯುಲೋಸ್ನಿಂದ ತಯಾರಿಸುತ್ತಿದ್ದರು. ಆ ಕಾಗದ ತಯಾರಿಸುವಾಗ ಹಲವಾರು ರಾಸಾಯನಿಕಗಳಾದಂತಹ ಅಲಂ, ಅಂದರೆ ಇವತ್ತಿನ ದಿವಸ ನಾವು ಪಟಕ ಅಂತ ಏನು ಕರಿತೀವೋ ಅದು, ಕ್ಯಾಲ್ಸಿಯಂ ಸಲ್ಫೇಟ್, ಕ್ಲೋರಿನ್ ಆಕ್ಸೈಡ್, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಮಿನ ಕಾರ್ಬೋನೇಟ್ಗಳು, ಗೌರ್ ಗಮ್ ಎನ್ನುವಂತಹ ಒಂದು ಅಂಟು ಅಥವಾ ರಾಳ, ಹೈಡ್ರೋಜನ್ ಪೆರಾಕ್ಸೈಡ್, ಸುಣ್ಣ, ಓಝೋನ್, ಸೋಡಿಯಂ ಕ್ಲೋರೈಡ್, ಸ್ಟಾರ್ಚ್ ಅಂದರೆ ಪಿಷ್ಟ ಹಾಗೂ ಇನ್ನಿತರ ವಸ್ತುಗಳನ್ನು ಬಳಸಿ ಈ ಕಾಗದವನ್ನು ತಯಾರಿಸುತ್ತಿದ್ದರು. ಸಸ್ಯದಿಂದ ತಯಾರಾದ ಅತ್ಯಂತ ಹಗುರವಾದ ಹತ್ತಿಯಂತಿರುವ ಪಲ್ಪ್ ಕಾಗದದ ತಯಾರಿಕೆಗೆ ಅತ್ಯಂತ ಅವಶ್ಯಕವಾದಂತಹ ವಸ್ತು. ಈ ಪಲ್ಪಿಗೆ ಫಿಲ್ಲರ್, ಬ್ಲೆಂಡರ್ಗಳಂತಹ ರಾಸಾಯನಿಕಗಳನ್ನು ಸುಣ್ಣದೊಂದಿಗೆ ಬೆರೆಸಿ ಸೋಡಿಯಂ ಹೈಡ್ರಾಕ್ಸೈಡ್ನಿಂದ ನುಣುಪಾಗಿಸಿ, ನಂತರ ಕ್ಲೋರಿನ್ ಉತ್ಪನ್ನಗಳಿಂದ ಬ್ಲೀಚ್ ಮಾಡಿ ಹದವಾಗಿ ರೋಲರ್ ಮಿಲ್ಗಳಲ್ಲಿ ಹರಿಸಿದಾಗ ತೆಳುವಾದ ಬೇಕಾದ ಗಾತ್ರದ ದಪ್ಪನಾದ ಹಾಳೆ ಅಥವಾ ಕಾಗದ ತಯಾರಾಗುತ್ತಿತ್ತು. ಈ ಕಾಗದಗಳಲ್ಲಿ ಹಲವಾರು ವಿಧಗಳು: ಬರೆಯಲು ಬಳಸುವಂತಹ ಕಾಗದ, ಮುದ್ರಿಸಲು ಬಳಸುವಂತಹ ಕಾಗದ, ಪುಸ್ತಕಗಳಿಗಾಗಿ ಮುದ್ರಿಸಲು ಬೇರೆ ಕಾಗದ, ಅದೇ ರೀತಿಯಾಗಿ ವೃತ್ತಪತ್ರಿಕೆಗಳಿಗಾಗಿ ಬಳಸುವಂತಹ ಕಾಗದವೇ ಬೇರೆ, ಇನ್ನು ಬಾಂಡ್ ಪೇಪರ್ಗಳಿಗಾಗಿ ಬೇರೆ ಬೇರೆ ಬಣ್ಣದ ಕಾಗದಗಳನ್ನು ತಯಾರಿಸುವುದಕ್ಕಾಗಿ, ಈ ರೀತಿಯಾಗಿ ಹಲವಾರು ರೀತಿಯ ಕಾಗದಗಳನ್ನು ಈಗಲೂ ಕೂಡ ತಯಾರಿಸುತ್ತಾರೆ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂಥವುಗಳು ಅಂದರೆ 2 ವಿಧಗಳು. ಒಂದು ಫೈನ್ ಪೇಪರ್, ಅಂದರೆ ಅತ್ಯಂತ ನುಣುಪಾಗಿರುವಂತಹ ಕಾಗದ. ಇನ್ನೊಂದು ಕೋರಸ್ ಪೇಪರ್, ಅಂದರೆ ಒರಟಾಗಿರುವಂತಹ ಕಾಗದ. ನಾವು ಈ ಕಾಗದವನ್ನು ಹಲವಾರು ರೀತಿಯ ಕಾಗದಗಳನ್ನಾಗಿ ಕೂಡ ಇವುಗಳೆರಡರಿಂದ ಉತ್ಪತ್ತಿ ಮಾಡಿಕೊಂಡಿದ್ದೇವೆ. ಮೊದಲನೇದಾಗಿ ಕ್ರಾಫ್ಟ್ ಪೇಪರ್, ಅಂದರೆ ಇದನ್ನು ಮಕ್ಕಳಲ್ಲಿ ಕರಕುಶಲತೆಯನ್ನು ಹೆಚ್ಚಿಸುವುದಕ್ಕಾಗಿ ಹಾಗೂ ಸೃಜನಶೀಲತೆಯನ್ನು ಹೆಚ್ಚಿಸುವುದಕ್ಕಾಗಿ ಇದನ್ನು ಬಳಸುತ್ತಾರೆ. ಚಲುವೆ ಮಾಡಿದಂತಹ ಕಾಗದ ಅಂದರೆ ಬ್ಲೀಚ್ಡ್ ಪೇಪರ್ ಅಂತ ಕರಿತೀವಿ. ಇವುಗಳು ಅತ್ಯಂತ ವೆಚ್ಚದಾಯಕವಾಗಿದ್ದರೂ ಕೂಡ ಇವುಗಳನ್ನು ಪುಸ್ತಕಗಳನ್ನು ತಯಾರು ಮಾಡುವುದಕ್ಕಾಗಿ ಇವುಗಳನ್ನು ಬಳಸುತ್ತಾರೆ. ಇನ್ನು ಗ್ರೀಸ್ ಕಾಗದ ಅಥವಾ ಎಣ್ಣೆ ಕಾಗದ, ಇದನ್ನು ವ್ಯಾಕ್ಸ್ ಪೇಪರ್ ಅಂತ ಕೂಡ ಕರೀತಾರೆ. ಇದನ್ನು ಸಿಹಿ ತಿಂಡಿಗಳನ್ನು ಕಟ್ಟಲು, ಅಲಂಕಾರಿಕವಾಗಿ
ಹಾಗೂ ಸಾಬೂನುಗಳ ಮೇಲೆ ರಕ್ಷಿಸುವುದಕ್ಕಾಗಿ ಹಾಗೂ ಜಲರಕ್ಷಣಾ ಕವಚಗಳಂತೆ ಹಲವಾರು ಪ್ಯಾಕೇಜಿಂಗ್ಗಳಲ್ಲಿ ಇದನ್ನು ಬಳಸುತ್ತಾರೆ. ಇನ್ನು ಅತ್ಯಂತ ಪ್ರಮುಖವಾದದ್ದಂದರೆ ಕರೆನ್ಸಿ ಕಾಗದ, ನೋಟುಗಳನ್ನು ಮುದ್ರಿಸಲು ಬಳಸ್ತಾಗಿರುವಂತಹ ಕಾಗದ. ನಾವು ಬಳಸುವ ಈ ಹಣದ ನೋಟುಗಳನ್ನು ಸಾದಾ ಕಾಗದದಿಂದ ತಯಾರಿಸುವುದಿಲ್ಲ. ಅದಕ್ಕಾಗಿ ವಿಶೇಷವಾಗಿ ತಯಾರಿಸಲಾದಂತಹ ಹತ್ತಿಯ ಎಳೆಗಳು ಅಥವಾ ಲೆನಿನಿನ ಎಳೆಗಳಿಂದ ತಯಾರಿಸಲಾಗುತ್ತದೆ. ಇದರ ತಯಾರಿಕೆ ಅತಿ ಕ್ಲಿಷ್ಟ ಹಾಗೂ ಗೌಪ್ಯವಾದುದಾಗಿರುವುದರಿಂದ ಹೆಚ್ಚಿನ ಮಾಹಿತಿ ಲಭ್ಯವಾಗುವುದಿಲ್ಲ. ಇನ್ನು ಕಾರ್ಟೂನಿನ ಕಾಗದ, ಕಾರ್ಟೂನುಗಳೆಂದರೆ ಈ ಸಾಗಾಣಿಕಾ ಡಬ್ಬಗಳಲ್ಲಿ ಹಾಗೂ ಈ ರಟ್ಟಿನಂತಹ ಡಬ್ಬಗಳಲ್ಲಿ ತಯಾರಿಸಲು ಬಳಸುವಂತಹ ಈ ಕಾಗದವನ್ನೇ ಕಾರ್ಟೂನ್ ಕಾಗದ ಅಂತ ಕರೀತಾರೆ. ಇದು ಕೂಡ ಮರುಚಕ್ರೀಕರಣಗೊಂಡಂತಹ ಒಂದು ಕಾಗದದ ರೂಪವಾಗಿದ್ದು ಇದನ್ನು ಪ್ಯಾಕೇಜಿಂಗ್ಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದನ್ನು ನಾವು ನೋಡ್ತೀವಿ. ಇನ್ನೂ ಹಲವಾರು ಕಾಗದದ ವಿಧಗಳಿರುವುದನ್ನು ನಾವು ಗಮನಿಸಬಹುದು. ಭಾರತದಲ್ಲಿ ಕಾಗದದ ಉದ್ಯಮ ಹೇಗಿದೆ? ಭಾರತದಲ್ಲಿ ಕಾಗದದ ಉದ್ಯಮವು ವಾರ್ಷಿಕ ಸರಿಸುಮಾರು 70,000 ಕೋಟಿಗಳನ್ನು ದಾಟುತ್ತದೆ. ಕರ್ನಾಟಕದಲ್ಲಿಯೇ ಅತ್ಯಂತ ಉತ್ತಮವಾದ ಗುಣಮಟ್ಟದ ಕಾಗದದ ಕಾರ್ಖಾನೆಗಳು ಇದ್ದದ್ದನ್ನು ನಾವು ಗಮನಿಸಬಹುದು. ಸುಮಾರು 142ಕ್ಕೂ ಹೆಚ್ಚಿನ ಕಾಗದದ ಕಾರ್ಖಾನೆಗಳು ಕರ್ನಾಟಕದಲ್ಲಿವೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದೆಂದರೆ ಮೈಸೂರಿನಲ್ಲಿ ಮೊಟ್ಟ ಮೊದಲಿಗೆ ಕಂಡುಬಂದಂತಹ ಈ ಮೈಸೂರು ಪೇಪರ್ ಮಿಲ್ಸ್ ಎನ್ನುವಂತಹ ಕಾರ್ಖಾನೆಯನ್ನು 1936ರಲ್ಲಿ ಭದ್ರಾವತಿಯಲ್ಲಿ ಸ್ಥಾಪಿಸಲಾಯಿತು. ನಂತರ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಕೂಡ ಅತಿ ಉತ್ತಮವಾದಂತಹ ಉತ್ಪನ್ನಗಳನ್ನು ಜನಸಾಮಾನ್ಯರಿಗೆ ನೀಡುತ್ತಾ ಬಂದದ್ದನ್ನು ಗಮನಿಸಬಹುದು. ಆದರೆ ಈಗ ಎಲ್ಲವೂ ಕೂಡ ಕಾಗದ ರಹಿತವಾಗ್ತಾ ಇದೆ. 1978ರಿಂದ ಈಚೆಗೆ ಕಾಗದ ರಹಿತ ವ್ಯವಹಾರ ಪ್ರಾರಂಭವಾಗಿ ಸದ್ಯ ಕೇವಲ 20% ಮಾತ್ರ ಕಾಗದದ ಮೇಲೆ ವ್ಯವಹಾರಗಳು ನಡೆಯುತ್ತಿವೆ. ಸದ್ಯದ ಬ್ಯಾಂಕ್ ವ್ಯವಹಾರ, ರೈಲು, ಬಸ್ ಸಾರಿಗೆ, ಶಿಕ್ಷಣ ಕ್ಷೇತ್ರ ಎಲ್ಲವೂ ಕೂಡ ಡಿಜಿಟಲೈಸೇಷನ್ ಅಂದರೆ ಕಾಗದ ರಹಿತವಾದಂತಹ ವ್ಯವಹಾರಗಳನ್ನೇ ಪ್ರೋತ್ಸಾಹಿಸುತ್ತಾ ಬಂದಿವೆ. ಕೇವಲ ಕೆಲವು ಶೇಕಡ ಪ್ರಮಾಣದಲ್ಲಿ ಕಾಗದವು ಇನ್ನುಳಿದ ಕ್ಷೇತ್ರದಲ್ಲಿ ಬಳಕೆಯಾಗುತ್ತಿದೆ. ಸದ್ಯ ಕಥೆ, ಕಾದಂಬರಿ, ವೃತ್ತಪತ್ರಿಕೆ, ಪಠ್ಯಪುಸ್ತಕಗಳು ಎಲ್ಲವುಗಳು ಕೂಡ ಕಾಗದರಹಿತ. ಇದಕ್ಕೆ ಕಾರಣವೇನೆಂದರೆ ಈ ಬುಕ್ಗಳು, ಈ ಪೇಪರ್ಗಳು, ಈ ರೀತಿಯಾದಂತಹ ವಸ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿ ಚಾಲ್ತಿಯಲ್ಲಿರುವುದೇ ಕಾರಣ. ಇನ್ನು ಅಳಿವಿನಂಚಿನಲ್ಲಿರುವಂತಹ ಈ ಪರಿಸರ, ಕಾಡುಗಳ ಸಂರಕ್ಷಣೆ ಮಾಡುವುದಕ್ಕೆ ಈ ರೀತಿಯ ಈ ವ್ಯವಹಾರ ಅಂದರೆ ಈ ಡಿಜಿಟಲೈಸೇಷನ್ ಬಂದದ್ದನ್ನು ನಾವು ಗಮನಿಸಬಹುದು. ಸುಮಾರು 20 ವರ್ಷಗಳ ಹಿಂದೆ 42% ಅರಣ್ಯ ಕಾಗದದ ತಯಾರಿಕೆಗಾಗಿ ಬಳಕೆಯಾಗುತ್ತಿತ್ತು. ಆದರೆ ಇಂದು 90% ಕಾಗದ ಉತ್ಪನ್ನವು ಮರುಚಕ್ರೀಕರಣದಿಂದ ಉತ್ಪತ್ತಿಯಾದದ್ದೇ ಆಗಿರುತ್ತದೆ. ಈಗ ಜನಸಾಮಾನ್ಯರಲ್ಲಿರುವಂತಹ ಅರಣ್ಯ ನಾಶದ ಭೂತ ಕೂಡ ದೂರವಾಗುತ್ತಿದೆ. ಈಗ ಬಳಕೆಯಾಗುವ ಎಲ್ಲ ಕಾಗದ ವಸ್ತುಗಳು ಜೈವಿಕ ಶಿಥಿಲೀಯವಾಗಿರುತ್ತವೆ. ಆದರೆ ಪ್ರತಿ ಸಾರಿ ಕಾಗದವನ್ನು ಮರುಚಕ್ರೀಕರಣ ಪ್ರಕ್ರಿಯೆಗೆ ಒಳಪಡಿಸಿದಾಗ ಅದು ಅತ್ಯಂತ ವೆಚ್ಚದಾಯಕವಾಗಿರುವುದನ್ನು ಕೂಡ ನಾವು ಗಮನಿಸಬಹುದು. 1 ಕಿಲೋಗ್ರಾಂನಷ್ಟು ಕಾಗದವನ್ನು ತಯಾರಿಸಲು ಸುಮಾರು 12 ಲೀಟರ್ನಷ್ಟು ನೀರು, 2 ಕಿಲೋಗ್ರಾಂಗಳಷ್ಟು ಕಟ್ಟಿಗೆ, ಸುಮಾರು 20 ರೂಪಾಯಿಗಳಷ್ಟು ವಿದ್ಯುತ್ ಬೇಕಾಗುತ್ತದೆ. ಇದನ್ನರಿತ ಪರಿಸರವಾದಿಗಳು ಕಾಗದದ ಬಳಕೆಗೆ ನಿರ್ಬಂಧ ಹೇರಲು ಪ್ರಯತ್ನಿಸಿದರ ಪರಿಣಾಮವೇ ಈ ವ್ಯವಹಾರ ಬಳಕೆಯಲ್ಲಿ ಬಂದಿದೆ. ಇನ್ನು ಈ ಕಾಗದದ ವಿಶೇಷತೆಗಳೇನು? ಕೇವಲ ಮುದ್ರಣ, ಸಂದೇಶ ರವಾನೆ, ದಾಖಲೆಗಳಿಗಾಗಿ ಬಳಕೆಯಾಗದ ಈ ಕಾಗದ ಓರಿಗಾಮಿ ಎನ್ನುವಂತಹ ಒಂದು ಕೌಶಲಕ್ಕೆ ಕೂಡ ಬಳಕೆಯಾಗುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಓರಿಗಾಮಿ ಎನ್ನುವುದು ಇತ್ತೀಚೆಗೆ ಬಂದಂತಹ ಒಂದು ಕೌಶಲ ಕಲೆಯಾಗಿದ್ದರೂ ಚಿಕ್ಕ ಮಕ್ಕಳಿಗೆ ಸೃಜನಶೀಲತೆಯನ್ನು ಬೆಳೆಸುವುದಕ್ಕಾಗಿ ಕಾಗದಗಳನ್ನು ಮಡಚಿ, ಕತ್ತರಿಸಿ, ಅವುಗಳಲ್ಲಿ ವಿವಿಧ ಆಕಾರಕ್ಕೆ ತಂದು ಮಕ್ಕಳಿಗೆ ಪ್ರೋತ್ಸಾಹದಾಯಕವಾದಂತಹ ಕೌಶಲ್ಯವನ್ನು ನೀಡುವುದಂತಹದ್ದೇ ಈ ಓರಿಗಾಮಿ. ಇನ್ನು ಪ್ರತಿ 1 ಟನ್ ಕಾಗದ ಮರುಚಕ್ರೀಕರಣಗೊಳ್ಳುತ್ತಿರುವುದರಿಂದ ಸುಮಾರು 20 ಮರಗಳು 70,000 ಗ್ಯಾಲನ್ಗಳಷ್ಟು ಅಂದರೆ ಸುಮಾರು 76 ಲಕ್ಷ ಲೀಟರ್ನಷ್ಟು ನೀರು ವ್ಯಯವಾಗುತ್ತಿರುವುದನ್ನು ಇವತ್ತಿನ ದಿವಸ ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆಯಾಗಿದೆ. ಜಗತ್ತಿನ 42% ಅರಣ್ಯ ಕಾಗದದ ತಯಾರಿಕೆ ಬಳಕೆಯಾಗುತ್ತಿತ್ತು. ಈಗ ಕೇವಲ 8% ಮಾತ್ರ ಅರಣ್ಯ ಕಾಗದದ ತಯಾರಿಕೆ ಬಳಕೆಯಾಗುತ್ತಿರುವುದನ್ನು ನಾವು ನೋಡಬಹುದು. ಕಾಗದದ ವಿಶೇಷತೆ ಏನೆಂದರೆ ಇದು ಹಗುರವಾದಂತಹ, ಹಲವು ಬಾರಿ ಮಡಚಬಹುದಾದಂತಹ
ದೀರ್ಘ ಬಾಳಿಕೆ ಬರುವಂತಹ ವಸ್ತುವಾಗಿದೆ. ಅದೆಷ್ಟು ಜನರು ತಾವು ತಿನ್ನುತ್ತಿದ್ದ ಮಂಡಕ್ಕಿ, ಬಜಿ, ಮಿರ್ಚಿ ಇವುಗಳನ್ನು ಸುತ್ತಿಕೊಟ್ಟಂತಹ ವೃತ್ತ ಪತ್ರಿಕೆಗಳನ್ನು ಓದಿ ಒಮ್ಮೆಲೆ ಶ್ರೀಮಂತರಾಗಿದ್ದನ್ನು ಗಮನಿಸಬಹುದು, ನೌಕರಿ ಪಡೆದುದನ್ನು ಗಮನಿಸಬಹುದು, ಹಾಗೂ ಕಳೆದುಕೊಂಡವರನ್ನು ಮರಳಿ ಪಡೆದುಕೊಂಡದ್ದನ್ನು ಕೂಡ ಗಮನಿಸಬಹುದು. ಕಾಗದಗಳು ನಮ್ಮ ಕನಸುಗಳಿಗೆ, ಕವಿತ್ವಕ್ಕೆ, ಕೌಶಲ್ಯಕ್ಕೆ ಹಾಗೂ ಹೆದರಿಕೆಗೆ, ಆಶೆಗಳಿಗೆ ಗತಿಸಿದ ಕಾಲದ ಜೀವಂತ ಸಾಕ್ಷಿಯಾಗಿವೆ. ಕಾಗದಗಳು ಎರಡು ಜೀವಿಗಳನ್ನು ಬೆಸೆಯುವುದಕ್ಕೆ, ಛಿದ್ರಗೊಳಿಸುವುದಕ್ಕೆ, ಪ್ರಶಸ್ತಿಯ ರೂಪದಲ್ಲಿ ಶೇಖರಿಸಿಡುವುದಕ್ಕೆ ಕಾರಣವಾಗುತ್ತವೆ. ಇಂತಹ ಈ ವಿಜ್ಞಾನದ ಕೊಡುಗೆಯಾದ ಕಾಗದವನ್ನು ಮಿತವಾಗಿ ಬಳಸಿ ಪರಿಸರವನ್ನು ರಕ್ಷಿಸಿ, ಕಾಗದದಿಂದ ನಮ್ಮ ಜ್ಞಾನಾರ್ಜನೆಯನ್ನು ಹೆಚ್ಚಿಸಿ, ಕಾಗದದಲ್ಲಿ ದಾಖಲೆ ಮಾಡುವ ಎಂದು ಹಾರೈಸುತ್ತೇನೆ. ನಮಸ್ಕಾರ. ಇದುವರೆಗೆ ವಿಜ್ಞಾನ ಶಿಕ್ಷಕರಾದ ಶ್ರೀ ರಾಮಚಂದ್ರ ಮೋನೆ ಅವರಿಂದ ಕಾಗದದ ದಿನದ ಕುರಿತಾಗಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.